ಇನ್ನು ಬೆಂಗಳೂರಿನಲ್ಲಿ ಈ ಹೈ ಟೆನ್ಷನ್ ವೈರ್ಗಳ ಆತಂಕ ಕಡಿಮೆ ಆಗ್ತಾ ಇಲ್ಲ. ಅದನ್ನು ತುಳಿದು ಟಚ್ ಮಾಡಿ ಸಾವನ್ನಪ್ಪಿದವರು ತುಂಬ ಜನ ಇದ್ದಾರೆ. ಈಗ ಈ ಹೈ ಟೆನ್ಷನ್ ವೈರ್ ಎಲ್ಲೆಲ್ಲಿ ಹೋಗಿದೆ, ಯಾವ ಯಾವ ಕಂಬಕ್ಕೆ ಲಿಂಕ್ ಆಗಿದೆ, ಆ ಕಂಬದ ಪಕ್ಕದಲ್ಲಿ ಇರ್ತಕ್ಕಂಥ ಮನೆಗಳು ಯಾವುದು, ಇದ್ರ ಲೆಕ್ಕ ಹಾಕೋದಕ್ಕೆ ಮೂರು ಇಲಾಖೆಗಳು ಮುಂದಾಗ್ತಾ ಇದೆಯಂತೆ. ಇವರೆಲ್ಲ ಈಗ ಎಚ್ಚೆತ್ಕೊಳ್ಳೋದಕ್ಕೆ ಕಾರಣ ಏನು ಅಂತ ಈ ಸ್ಟೋರಿ ನೋಡಿ ಗೊತ್ತಾಗುತ್ತೆ. ನಗರದಲ್ಲಿ ಮುಂದುವರಿದ ಹೈ ಟೆನ್ಷನ್ ವೈರ್ ಆತಂಕ. ಕಾಮಾಕ್ಷಿಪಾಳ್ಯ ಕುರುಬರಹಳ್ಳಿಯಲ್ಲೂ ಹೈ ಟೆನ್ಷನ್ ಹಾವಳಿ. ಬಿಬಿಎಂಪಿ ವ್ಯಾಪ್ತಿಯಲ್ಲಿ ಹೈ ಟೆನ್ಷನ್ ವಿದ್ಯುತ್ ತಂತಿಗಳಿಗೆ ಅಮಾಯಕರು ಬಲಿಯಾಗುತ್ತಿರುವ ಪ್ರಕರಣಗಳು ಪದೇ ಪದೇ ಮರುಕಳಿಸುತ್ತಲೇ ಇವೆ. ಅದರಲ್ಲೂ ಕೆಆರ್ಪುರಂನಲ್ಲಿ ಬಾಲಕನ ದಾರುಣ ಸಾವು. ಮತ್ತೆ ಬೆಸ್ಕಾಂ, ಕೆಪಿಟಿಸಿಎಲ್ ಮತ್ತು ಪಾಲಿಕೆ ಅಧಿಕಾರಿಗಳು ಸರ್ವೆ ನಡೆಸಿ ವಿದ್ಯುತ್ ತಂತಿಗಳು ಹಾದು ಹೋಗಿರುವ ಮಾರ್ಗದಡಿಯಲ್ಲಿ ನಿಯಮ ಉಲ್ಲಂಘಿಸಿ ನಿರ್ಮಿಸಿರುವ ಕಟ್ಟಡಗಳನ್ನು ಗುರುತಿಸುವ ಚರ್ಚೆಯಲ್ಲಿವೆ. ಅದು ಮೂರೂ ಇಲಾಖೆಗಳು ಜಂಟಿಯಾಗಿ ಹೈ ಟೆನ್ಷನ್ ವೈರ್ಗಳ ಬಳಿ ಬರುವ ಡೇಂಜರಸ್ ಅಕ್ರಮ ಕಟ್ಟಡಗಳ ಪತ್ತೆ ಕಾರ್ಯಕ್ಕೆ ಪ್ಲಾನ್ ಮಾಡ್ತಿವೆಯಂತೆ. ನಗರದಲ್ಲಿ ಒಂದಲ್ಲ ಎರಡಲ್ಲ ಸುಮಾರು 7,000ಕ್ಕೂ ಹೆಚ್ಚು ಕಟ್ಟಡಗಳು ಡೇಂಜರ್ ಝೋನ್ನಲ್ಲಿವೆ ಎನ್ನಲಾಗುತ್ತಿದೆ. ಈ ಕಟ್ಟಡಗಳಿಗೆ ಮೊದಲು ನೋಟಿಸ್ ನೀಡಲು ಮೂರು ಇಲಾಖೆಗಳ ಅಧಿಕಾರಿಗಳು ಚರ್ಚೆ ನಡೆಸಿದ್ದಾರಂತೆ. ಮೊದಲಿಗೆ ಪದೇ ಪದೇ ದುರ್ಘಟನೆಗಳು ಮರುಕಳಿಸುತ್ತಿದ್ದ ಪ್ರದೇಶದಲ್ಲಿ ಸರ್ವೆ ನಡೆಸಿ ಪಾಲಿಕೆಗೆ ಮಾಹಿತಿ ನೀಡಲಾಗುತ್ತೆ. ಕೆಆರ್ಪುರಂ, ಅಯ್ಯಪ್ಪನಗರ, ಮುನೇಶ್ವರ ಲೇಔಟ್ 4ನೇ ಕ್ರಾಸ್ ಅಲ್ಲಿ ನಡೆದ ಬಾಲಕನ ದಾರುಣ ಸಾವು ಮತ್ತೆ ಮರುಕಳಿಸದಂತೆ ಮುನ್ನೆಚ್ಚರಿಕೆ ವಹಿಸಲಾಗ್ತಿದೆ. ಇನ್ನು ಎಲ್ಲೆಲ್ಲಿ ಆತಂಕ ಮೂಡಿಸುವಂತಹ ಹೈಟೆನ್ಷನ್ ವೈರ್ಗಳನ್ನೇನಾದ್ರೂ ಬದಲಿಸಬಹುದಾ? ಇಲ್ಲ ಕಟ್ಟಡ ಬಿಬಿಎಂಪಿ ನಿಯಮ ಮೀರಿ ನಿರ್ಮಿಸಿದ್ರೆ ಕಟ್ಟಡ ತೆರವಿಗೂ ಪ್ಲಾನ್ ಮಾಡಲಾಗುತ್ತಿದೆ. ಬಾಲಕನ ಸಾವನ್ನ ಸೀರಿಯಸ್ ಆಗಿ ತೆಗೆದುಕೊಂಡು ಚರ್ಚೆ ಹಂತದ ತೀರ್ಮಾನಗಳನ್ನ ಕಾರ್ಯರೂಪಕ್ಕೆ ತರ್ತಾರಾ? ಇಲ್ಲ ಮತ್ತೆ ಅನಾಹುತ ಆಗೋವರೆಗೂ ಬೆಸ್ಕಾಂ, ಬಿಬಿಎಂಪಿ, ಕೆಪಿಟಿಸಿಎಲ್ ಅಧಿಕಾರಿಗಳು ಕಾಯ್ತಾರಾ ಅನ್ನೋದನ್ನ ಕಾದು ನೋಡಬೇಕಿದೆ. ಮಾದೇಶ್ ಆನೇಕಲ್, ಪಬ್ಲಿಕ್ ಟಿವಿ, ಬೆಂಗಳೂರು.